ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಸಾರಿ ಫೋನ್ ಹಚ್ಚಿ ನಿಮ್ಮ ತಂಗಿ ಕರ್ಕೊಂಡು ಹೋಗತ್ತಂದ್ರು ಸಕರ್ ಸಾಮ್ರಾತ್ರಿ ಒಂದಂದಿಲ್ಲ ಎರಡಂದಿಲ್ಲ ಆಳ್ಯಾಗ ಹೋಗಿ ಕರ್ಕೊಂಡು ಬರ್ತಿದ್ರಿ ಇವ್ರು ಹೋಗಿ. ಈ ಸತಿನೂ ಅದೇ ಥರ ಮಾಡಿದ್ರೆ ನಮ್ಮ ಮಗಳನ್ನ ಮತ್ತೆ ಕುಳಿತಿದ್ಲೇನೋ ಅನ್ನೋ ಭಾವನೆ ರೀ. ಯಾವಾಗಾದ್ರೂ ಹೇಳ್ತಿದ್ದಿಳ್ರಿ, ನಾನು ಭಾಳ ಟಾರ್ಚರ್ ಮಾಡ್ತಾರ್ರಿ ವನಿ, ಹೊಡಿತಾರ್ರಿ ವನಿ, ಕೂದಲ ಹಿಡಿದು ಬಾಡಿ ಹೊಡೆದಾರ್ರಿ ವನಿ, ಒಂದು 2-3 ಸತಿ ಹೊಡೆದಾಳೆ, ತಲೆನೂ ಫ್ರ್ಯಾಕ್ಚರ್ ಆಗಿತ್ತು ಯಾಕೆಂದು. ಇವ್ರು ಈ ಥರ ಮಾನಸಿಕ ಟಾರ್ಚರ್ ಕೊಡೋದ್ರಿಂದ ಒಂದು ಸತಿ ಈಗ ಲಕ್ವನೂ ಆಗಿತ್ರಿ. ನಾವು ಎಷ್ಟು ಹೇಳಿದ್ರು ನಮ್ಮ ಅತ್ತೆಯವ್ರಿಗೂ ಅಂದ್ವಿ ಬಿ ಇಲ್ಲ ಈಗ ಟಾರ್ಚರ್ ಮಾಡ್ಲಿಕ್ಕತ್ತಾರ ಅಂದ್ರೆ ಒಂದು ಸ್ವಲ್ಪ ದಿನ ತಂದು ಇಟ್ಕೊಳ್ಳೋಮ್ಮನ ಅವ್ರೇನು ಇಲ್ಲ ತಂಗಿ ಎಲ್ಲಿ ಇರ್ಬೇಕು ಹೆಣ್ಮಗಳು ಅಲ್ಲಿದ್ರೆ ಚಲೋ, ನಾವೆಲ್ಲ ಹಳ್ಳಿಯವ್ರು ಇದ್ದೇವೆ, ಒಂದು ಹೆಣ್ಣಿಗೆ ಎಲ್ಲಿ ಗೌರವ ಮಾನ ಸಿಗ್ತದ ಅಲ್ಲೇ ಇರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಮನ್ಯಾಗ ಬಿಟ್ಟೇವ್ರಿ. ನಾಟಕ ಮಾಡಿದ್ರಿ ಚಂದ ಇರುವಂಗ ಅವ ಒಳ್ಳೆವಾಗಿದ್ದಂದ್ರೆ ಇನ್ನೊಬ್ರು ಮನೆ ಹೆಣ್ಮಕ್ಳ ಜೀವನ ತೆಗಿತಿತ್ಲ. ಒಂದೇದು ಎರಡನೇದು ಆಕೆಗೆ ಹೆಣ್ತಾಗಿ ಒಂದ್ ರೀತಿಯಿಂದ ನೋಡ್ಲೇ ಇಲ್ಲವ ಯಾಕೆ ಹಂಗ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.